ಒಬ್ಬ ರಾಜನು ತನ್ನ ಪರಿವಾರದ ಜೊತೆಗೆ ಪ್ರವಾಸ ಹೋದನು. ಹೋಗುವ ದಾರಿಯಲ್ಲಿ ಎಡಕ್ಕೂ ಬಲಕ್ಕೂ ದ್ರಾಕ್ಷಿಯ ತೋಟಗಳಿದ್ದವು. ಎಲ್ಲಾ ಕಡೆ ಗೊಂಚಲು ಗೊಂಚಲು ದ್ರಾಕ್ಷಿ ಹಣ್ಣುಗಳು ಕಾಣುತ್ತಿದ್ದವು. ರಾಜನು ಬರುತ್ತಿದ್ದಾನೆಂದ ಕೂಡಲೇ ರೈತರು ತಮ್ಮ ತಮ್ಮ ತೋಟಗಳಿಂದ ರಾಜನಿಗೆ ದ್ರಾಕ್ಷಿ ಹಣ್ಣುಗಳನ್ನು ತಂದುಕೊಟ್ಟರು. ಒಂದು ಕಡೆ ಮಾತ್ರ ಎಕರೆಗಟ್ಟಲೆ ದ್ರಾಕ್ಷಿ ತೋಟವು ಹಚ್ಚು ಹಸಿರಾಗಿತ್ತು. ಆದರೆ ಒಂದು ಹಣ್ಣು ಸಹ ಇರಲಿಲ್ಲ. ಅದಕ್ಕೆ ರಾಜನು, ಯಾಕೆ ಹೀಗೆ, ಹೋಗಿ ಕೇಳಿರಿ ಎಂದು ಹೇಳಿ ಕಳುಹಿಸಿದನು. ಅವರು ಬಂದು, ಅರಸೆ, ಅವನೊಬ್ಬ ಮೂರ್ಖ, ಅವನಿಗೇನು ಗೊತ್ತಿಲ್ಲ ಅಂದರು. ಅದಕ್ಕೆ ರಾಜನು ಅವನನ್ನು ಕರೆಯಿರಿ ಅಂದನು. ಆ ರೈತನು ಬಂದನು. ಆಗ ಅರಸನು, ಎಲ್ಲರ ತೋಟಗಳಲ್ಲಿ ದ್ರಾಕ್ಷಿ ಹಣ್ಣುಗಳು ಕಾಣಿಸ್ತಿವೆ, ನಿನ್ನ ತೋಟದಲ್ಲಿ ಮಾತ್ರ ಒಂದು ಹಣ್ಣು ಇಲ್ಲವಲ್ಲ ಎಂದು ಕೇಳಿದನು. ಅದಕ್ಕೆ ಆ ರೈತನು, ಅರಸೆ, ನನಗೊಬ್ಬ ದೊಡ್ಡ ವ್ಯಕ್ತಿ ಸ್ಪೆಷಲ್ ಬೀಜವನ್ನು ಕೊಟ್ಟಿದ್ದಾರೆ, ಅದನ್ನೇ ಬಿತ್ತಿರುವೆ, ಹಣ್ಣು 30 ವರ್ಷಕ್ಕೆ ಬಿಡುತ್ತೆ ಅಂದನು. ಅದಕ್ಕೆ ರಾಜನು, ಮತ್ತೆ 30 ವರ್ಷ ನೀನು ನೀರು ಬಿಟ್ಟು ಗೊಬ್ಬರ ಹಾಕಿ ಕಸ ತೆಗೆದು ನೋಡಿಕೊಳ್ಳಬೇಕಲ್ಲ, ಈಗ ಎಷ್ಟು ವರ್ಷಗಳಾದವು ಎಂದು ಕೇಳಿದ. ಅದಕ್ಕೆ ರೈತನು, 25 ವರ್ಷಗಳಾದವು. 25 ವರ್ಷಗಳು ಹಣ್ಣುಗಳಿಲ್ಲದೆ ಹೀಗೆ ಬದುಕಿರುವೆಯಾ ಎಂದು ಕೇಳಿದಾಗ ಅವನು, ಹೌದು ಸ್ವಾಮಿ, ಇನ್ನು 5 ವರ್ಷಗಳು ಹಣ್ಣು ಬಿಡುವವು ಅಂದನು. ಅದಕ್ಕೆ ರಾಜನು, ಹಾಗಾದರೆ ಒಂದು ಕೆಲಸ ಮಾಡು, 5 ವರ್ಷಗಳವರೆಗೆ ನೀನು ನಾನು ಬದುಕಿದರೆ ಆ ಹಣ್ಣುಗಳನ್ನು ನನಗೆ ತಂದುಕೊಡು ಎಂಬುದಾಗಿ ಹೇಳಿದನು. 30 ವರ್ಷಗಳಾದವು. ದ್ರಾಕ್ಷಿ ಹಣ್ಣುಗಳು ಬಂದವು. ಅಬ್ಬಾ, ಎಂಥ ರುಚಿ! ಒಂದೊಂದು ಹಣ್ಣು ಸೇಬಿನಷ್ಟು ದೊಡ್ಡದು, ಒಳಗೆ ಬೀಜವೇ ಇಲ್ಲ. ರೈತನಿಗೆ ತುಂಬಾ ಸಂತೋಷವಾಯಿತು. ರಾಜನನ್ನು ಜ್ಞಾಪಿಸಿಕೊಂಡನು. ಒಂದು ಪುಟ್ಟಿ ಹಣ್ಣುಗಳನ್ನು ತೆಗೆದುಕೊಂಡು ಹೆಂಡತಿ ಮಕ್ಕಳ ಜೊತೆ ಹೋದನು. ಅರಸನು ರೈತನ ದ್ರಾಕ್ಷಿ ಹಣ್ಣುಗಳನ್ನು ತಿಂದನು. ಅವು ಅಮೃತದಂತಿದ್ದವು. ಆಗ ರಾಜನು ತನ್ನ ಖಜಾಂಚಿಯನ್ನು ಕರೆದು ಕೋಟಿಗಟ್ಟಲೆ ಬೆಲೆ ಬಾಳುವ ಒಡವೆಗಳನ್ನು ಕೊಟ್ಟನು. ಮತ್ತೆ ಅವನಿದ್ದ ಊರನ್ನು ಅವನ ಹೆಸರಿಗೆ ಬರೆದುಕೊಟ್ಟನು. ಈ ಸುದ್ದಿ ಎಲ್ಲಾ ಕಡೆಗೆ ಹಬ್ಬಿತು. ಎಲ್ಲಾ ರೈತರು ತಮ್ಮ ತಮ್ಮ ದ್ರಾಕ್ಷಿ ಹಣ್ಣುಗಳನ್ನು ಪುಟ್ಟಿಗಳಿಗೆ ತುಂಬಿಕೊಂಡು ಬಂದರು. ರಾಜನು ಮಂತ್ರಿಯನ್ನು ಕರೆದು, ಅವ್ರ್ಯಾರು ನನಗೆ ಬೇಡ, ಕಳುಹಿಸಿಬಿಡು ಅಂದನು. ಅದಕ್ಕೆ ಅವರೆಲ್ಲರೂ, ಯಾಕೆ ನೀವು ಒಬ್ಬರ ಕಣ್ಣಿಗೆ ಸುಣ್ಣ, ಒಬ್ಬರ ಕಣ್ಣಿಗೆ ಬೆಣ್ಣೆ ಹಚ್ಚುತ್ತಿರುವಿರಿ ಎಂಬುದಾಗಿ ಜಗಳಕ್ಕೆ ಬಂದರು. ಅದಕ್ಕೆ ರಾಜನು, ನಾನು ಆ ರೈತನ ಹಣ್ಣುಗಳಿಗೆ ಬೆಲೆಯನ್ನು ಕೊಟ್ಟಿಲ್ಲ, ಅವನ ತಾಳ್ಮೆ ಮತ್ತು ಸಹನಕ್ಕಾಗಿ ಕೊಟ್ಟೆನೆಂದು ಹೇಳಿದನು. ನೀವು ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಎಂದು ಬೈಬಲ್ ಹೇಳುತ್ತದೆ.